ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟದಿಂದ ಬೆಂಗಳೂರಿನ್ನು ಚೇತರಿಸಿಕೊಂಡಿಲ್ಲ. ಜನನಿಬಿಡ ಪ್ರದೇಶಗಳಿಗೆ ಹೋಗೋದಕ್ಕೆ ಈಗಲೂ ಕೂಡ ಜನ ಹೆದರ್ತಾ ಇದ್ದಾರೆ. ಬೆಂಗಳೂರಿನ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಮುಂತಾದ ಕಡೆಗಳಲ್ಲಿ ಎಚ್ಚರಿಕೆಯಿಂದ ಇರೋದಕ್ಕೆ ಜನಕ್ಕೆ ಹಾಗೂ ಪೊಲೀಸರಿಗೆ ಕೂಡ ತಿಳಿಸಲಾಗಿದೆ. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೀತು ಅನ್ನೋ ಸುದ್ದಿ ಬಂದಾಗ ಅದು ಶುಕ್ರವಾರ ಅನ್ನೋದನ್ನ ಗಮನಿಸದೆ ಜನ ಮೊದಲಿಗೆ ಇದನ್ನ ಸಿಲಿಂಡರ್ ಸ್ಫೋಟ ಇರಬೇಕು ಅಂತ ಅಂದ್ಕೊಂಡ್ರು. ಆನಂತರ ವೃತ್ತಿ ವೈಷಮ್ಯಕ್ಕೆ ಯಾರೋ ಮಾಡಿದ ದುಷ್ಕೃತ್ಯ ಇದಿರಬೇಕು ಅಂದ್ಕೊಂಡ್ರು. ಆದ್ರೆ ಅದಾದ ಒಂದಷ್ಟು ಗಂಟೆಗಳ ನಂತರ ಇದು ವೃತ್ತಿ ವೈಷಮ್ಯ ಅಲ್ಲ, ಇವತ್ತು ಶುಕ್ರವಾರ ಅಲ್ಲಿ ನಡೆದಿರೋದು ಬಾಂಬ್ ಸ್ಫೋಟ ಮತ್ತು ಇದು ಭಯೋತ್ಪಾದಕ ಕೃತ್ಯ ಅನ್ನೋದು ಖಚಿತವಾಯಿತು. ಒಂದೇ ಒಂದು ಅದೃಷ್ಟ ಏನು ಅಂದ್ರೆ IED ಸಿದ್ಧಪಡಿಸಿದವನು ತುಂಬಾ ಎಕ್ಸ್ಪರ್ಟ್ ತರ ಕಾಣ್ತಾ ಇಲ್ಲ. ಆ ಬಾಂಬ್ ಮೇಲಕ್ಕೆ ಸ್ಫೋಟಗೊಂಡಿದೆ. ಹಾಗಲ್ಲದೆ ಅದೇನಾದ್ರೂ ಕ್ಲಸ್ಟರ್ ಬಾಂಬ್ ತರ ಅಕ್ಕಪಕ್ಕ ಸ್ಫೋಟಗೊಂಡಿದ್ರೆ ಅಲ್ಲಿ ಸಾವು ನೋವಿನ ಪ್ರಮಾಣ ಇನ್ನಷ್ಟು ಹೆಚ್ಚಿರ್ತಾ ಇತ್ತು. ಇನ್ನು ಬಾಂಬ್ ಬಿಟ್ಟವನು ಯಾರ ಬ್ರದರ್ ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಯಾವ ಸಂಘಟನೆ ಕೂಡ ಇದುವರೆಗೆ ಈ ಘಟನೆಯ ಜವಾಬ್ದಾರಿಯನ್ನು ಹೊತ್ತಿಲ್ಲ. ಆದ್ರೆ ಈ ಘಟನೆಗೂ ಮಂಗಳೂರಿನ ಘಟನೆಗೂ ಸಂಬಂಧ ಇರೋ ಸಾಧ್ಯತೆಗಳಿವೆ ಅನ್ನೋ ಅನುಮಾನದ ಮೇರೆಗೆ ಪೊಲೀಸರು ಜೈಲಲ್ಲಿರೋ ಮಂಗಳೂರು ಸ್ಫೋಟದ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಲಿ ಏನ್ ಗೊತ್ತಾಗಿದೆ ಅನ್ನೋ ಬಗ್ಗೆ ಇನ್ನೂ ಮಾಹಿತಿ ಹೊರಬರಬೇಕಿದೆ. ಇದು ಭಯೋತ್ಪಾದನೆಯ ಪ್ರಕರಣ ಆಗಿರೋದ್ರಿಂದ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಉಗ್ರರ ನೆಟ್ವರ್ಕ್ ಗಳನ್ನ ಮುರಿಯುವ ನಿಟ್ಟಲ್ಲಿ NIA ದೇಶದಾದ್ಯಂತ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಈ ಪ್ರಕರಣದ ತನಿಖೆಯನ್ನು ಕೂಡ NIAಗೆ ವಹಿಸಿಕೊಡಲಾಗಿದೆ. ಇನ್ನು ಮುಂದೆ ರಾಮೇಶ್ವರಂ ಪ್ರಕರಣದ ತನಿಖೆಯನ್ನ NIA ಮಾಡುತ್ತೆ. ಅದಕ್ಕೆ ಬೇಕಾದ ಸಹಾಯ ಸಹಕಾರಗಳನ್ನ ಬೆಂಗಳೂರಿನ ಪೊಲೀಸರು ಕೊಡ್ತಾರೆ. ಇನ್ನು ಇಲ್ಲಿ ಹೀಗೆ ತನಿಖೆ ಶುರು ಆಗ್ತಿರೋ ಹೊತ್ತಲ್ಲೇ ಚೆನ್ನೈನ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಹಾಗಾದ್ರೆ ಚೆನ್ನೈನಲ್ಲಿ ಏನಾಗ್ತಾ ಇದೆ? ಇಂಥದ್ದೇ ಬೆದರಿಕೆ ಕಳೆದ ಡಿಸೆಂಬರ್ ಅಲ್ಲಿ ಬೆಂಗಳೂರಿನ ಶಾಲೆಗಳಿಗೂ ಬಂದಿತ್ತಲ್ಲ. ಆ ಪ್ರಕರಣದ ತನಿಖೆ ಎಲ್ಲಿವರೆಗೂ ಬಂತು? ಈ ಬೆದರಿಕೆ ಮೇಲುಗಳು ಭಾರತದಿಂದಲೇ ಬರ್ತಾ ಇವೆಯಾ ಅಥವಾ ಅವುಗಳನ್ನ ಬೇರೆ ದೇಶಗಳಿಂದ ಕಳುಹಿಸಿಕೊಡಲಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಮೇಶ್ವರಂ ಕೆಫೆಯ ದುರಂತಕ್ಕೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಅವನು ಕ್ಯಾಪ್ ಹಾಕೊಂಡಿದ್ದ, ಬಸ್ಸಲ್ಲಿ ಬಂದ, ರವೆ ಇಡ್ಲಿ ತಿಂದ, ಬಾಂಬ್ ಬಿಟ್ಟು ಹೋದ, ಇಂಥ ಬೇಸಿಕ್ ಮಾಹಿತಿ ಬಿಟ್ರೆ ಹೆಚ್ಚಿನ ಮಾಹಿತಿ ಇನ್ನೂ ಲಭ್ಯವಾದಂತಿಲ್ಲ. ಈ ಮಧ್ಯೆ ತಮಿಳುನಾಡಿನ ಶಾಲೆಗಳಿಗೆ ಕೂಡ ಬೆದರಿಕೆ ಮೇಲುಗಳು ಬಂದಿವೆ. ಹೇಳಿ ಕೇಳಿ ಇದು ಪರೀಕ್ಷೆ ಶುರುವಾಗುವ ಮತ್ತು ಈಗಾಗಲೇ 10ನೇ ತರಗತಿಯ CBSE ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಶುರುವಾಗಿರುವ ಸಮಯ. ಇಂಥ ಸಮಯದಲ್ಲಿ ಬರ್ತಾ ಇರುವ ಬೆದರಿಕೆ ಕರೆಗಳು ಅಲ್ಲಿನ ಶಾಲಾ ಆಡಳಿತ ಮಂಡಳಿ ಮತ್ತು ಪೋಷಕರಲ್ಲಿ ಆತಂಕವನ್ನು ಉಂಟು ಮಾಡ್ತಾ ಇವೆ. ಗೆಳೆಯರೆ, ಒಂದು ಬಾಂಬ್ ಸ್ಫೋಟಕ್ಕಿಂತ ಬಾಂಬ್ ಸ್ಫೋಟದ ಬೆದರಿಕೆ ಹೆಚ್ಚು ಆತಂಕ ಮತ್ತು ಭಯವನ್ನು ಉಂಟು ಮಾಡುತ್ತೆ. ಈಗಲ್ಲಿ ಆಗ್ತಾ ಇರೋದು ಅದೇ. ಸೊ ತಮಿಳುನಾಡಿನ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಕೊಯಮತ್ತೂರಿನ PSB ಮಿಲೇನಿಯಂ ಸ್ಕೂಲ್ ಹಾಗೂ ಕಾಂಚೀಪುರಂನ ಶಾಲೆಯೊಂದಕ್ಕೆ ಈ ಬೆದರಿಕೆ ಕರೆಗಳು ಬಂದಿವೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಾಗಿದ್ದೇನು ಅಂದ್ರೆ ಇವತ್ತು ಬೆಳಗ್ಗೆ ಯಥಾ ಪ್ರಕಾರ ಶಾಲೆಗಳು ಶುರುವಾದವು. ಅಲ್ಲಿಗೆ ಮಕ್ಕಳು ಕೂಡ ಬಂದ್ರು. ಆದ್ರೆ ಅದಾದ ಕೆಲವೇ ನಿಮಿಷಗಳಲ್ಲಿ ಸ್ಕೂಲ್ಗೆ ಇಮೇಲ್ನ ಬೆದರಿಕೆ ಪತ್ರಗಳು ಬರೋದಕ್ಕೆ ಶುರುವಾದವು. 10 ಗಂಟೆ ಸುಮಾರಿಗೆ ಈ ಮೇಲ್ಗಳನ್ನ ನೋಡಿದ ಶಾಲಾ ಆಡಳಿತ ಮಂಡಳಿ ಗಾಬರಿಯಿಂದ ಪೊಲೀಸರಿಗೆ ವಿಷಯ ತಿಳಿಸಿತು. ಅಲ್ಲಿಗೆ ಪೊಲೀಸರು, ಶ್ವಾನದಳ ಎಲ್ಲ ಬಂತು. ಆ ಬಳಿಕ ಶಾಲೆಯಲ್ಲಿದ್ದ ಮಕ್ಕಳನ್ನ ಅಲ್ಲಿಂದ ಹೊರ ಕಳುಹಿಸಿ ಶ್ವಾನದಳ ಬಾಂಬು ಪತ್ತೆ ಕಾರ್ಯವನ್ನ ಆರಂಭ ಮಾಡಿತು. ಸಾಕಷ್ಟು ಹುಡುಕಾಟದ ನಂತರ ಅಲ್ಲಿ ಯಾವ ಬಾಂಬು ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಹೀಗಾಗಿ ಪೊಲೀಸ್ ಹಾಗೂ ಶಾಲೆಗಳ ಸಿಬ್ಬಂದಿ ಮತ್ತು ಪೋಷಕರು ಒಂದು ದೊಡ್ಡ ನಿಟ್ಟುಸಿರನ್ನು ಬಿಟ್ಟರು. ಅಲ್ಲಿ ಬಾಂಬ್ ಸಿಗಲಿಲ್ಲ. ಬಾಂಬ್ ಬಿಡಲಾಗಿದೆ ಅನ್ನೋ ಸುಳ್ಳು ಮಾಹಿತಿಯನ್ನ ಇಮೇಲ್ ಮೂಲಕ ಕಳುಹಿಸಿಕೊಡಲಾಗಿತ್ತು. ಆದ್ರೆ ಇಂಥ ಇಮೇಲ್ಗಳು ಕೂಡ ಎಷ್ಟು ಅಪಾಯಕಾರಿಯಾಗತ್ವೆ ಅಂದ್ರೆ ಇಂಥ ಸುಳ್ಳು ಮೇಲ್ಗಳು ಬಂದು ಆ ಬಳಿಕ ಇದ್ದಕ್ಕಿದ್ದ ಹಾಗೆ ಒಂದು ನಿಜ ಆಗಿಬಿಟ್ರೆ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿನೇ ಪೊಲೀಸರು ಯಾವುದೇ ಕಾರಣಕ್ಕೂ ಇಲ್ಲಿ ಯಾಮಾರುವ ಹಾಗಿಲ್ಲ. ಬದಲಾಗಿ ಅವರು ಪ್ರಕರಣದ ತನಿಖೆಯನ್ನು ಶೀಘ್ರವಾಗಿ ಮಾಡಿ ಕೂಡ ಮುಗಿಸಬೇಕು. ಸಾಮಾನ್ಯವಾಗಿ ಒಂದು ಮೇಲ್ ಬಂದಿರುತ್ತೆ ಅಂದ್ರೆ ಅದರ IP ಅಡ್ರೆಸ್ ಪತ್ತೆ ಆಗುತ್ತೆ. ಹೀಗಾಗಿ ಅಲ್ಲಿ ಮೇಲ್ ಎಲ್ಲಿಂದ ಬಂತು, ಅದು ಭಾರತದಿಂದಲೇ ಆಪರೇಟ್ ಆಗ್ತಾ ಇದೆಯಾ ಅಥವಾ ವಿದೇಶದಿಂದ ಬಂದಿದೆಯಾ ಅಥವಾ ಭಾರತದಲ್ಲಿ ಕೂತು ವಿದೇಶಿ VPN ಅನ್ನು ಬಳಸಿ ಈ ಮೇಲ್ ಅನ್ನ ಮಾಡಿದಾರಾ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಡಿಸೆಂಬರ್ 2023ರಲ್ಲಿ ಬೆಂಗಳೂರಿನ ಸಾಕಷ್ಟು ಶಾಲೆಗಳಿಗೆ ಇಂಥದ್ದೇ ಬೆದರಿಕೆಗಳು ಬಂದವು. ಅಲ್ಲಿ ಕೂಡ ಬೆದರಿಸೋದಕ್ಕೆ ಇಮೇಲ್ ಅನ್ನ ಬಳಸಲಾಗಿತ್ತು. ಅವತ್ತು ಇಡೀ ಬೆಂಗಳೂರು ಭಯಗೊಂಡಿತ್ತು. ಪ್ರತಿಷ್ಠಿತ ಶಾಲೆಗಳಲ್ಲೆಲ್ಲ ಇದೇ ಸುದ್ದಿ ಹಬ್ಬಿತ್ತು. ಅಲ್ಲಿನ ಮಕ್ಕಳನ್ನ ಅರ್ಧಕ್ಕೆ ಮನೆಗೆ ಕಳುಹಿಸಿ ಪರಿಶೀಲನೆ ಮಾಡಲಾಯಿತು. ಆದ್ರೆ ಅಲ್ಲಿ ಬಂದಿರೋದು ಸುಳ್ಳು ಬೆದರಿಕೆ ಅನ್ನೋದು ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಆದರೂ ಕೂಡ ಇದು ಅತಿ ಹೆಚ್ಚು ಆತಂಕಕಾರಿ ವಿಷಯವಾಗಿರೋದ್ರಿಂದ ಸರ್ಕಾರ ಈ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕೆ ಪ್ರಯತ್ನ ಮಾಡಿತು. ಈ ಪ್ರಕರಣವನ್ನು ಕೂಲಂಕಷವಾಗಿ ತನಿಖೆ ಮಾಡೋದಕ್ಕೆ ಪೊಲೀಸರಿಗೆ ಸೂಚಿಸಲಾಯಿತು.
ಸೂಚಿಸಲಾಯಿತು. ಆದ್ರೆ ಆ ನಂತರ ಅಲ್ಲಿ ನಡೆದದ್ದೇನು? ಈ ಬಗ್ಗೆ ಡಿಸೆಂಬರ್ 8ನೇ ತಾರೀಕು ಹಿಂದೂಸ್ತಾನ್ ಟೈಮ್ಸ್ ಒಂದು ವರದಿಯನ್ನ ಮಾಡಿದೆ. ಅದಕ್ಕೆ ಬೆಂಗಳೂರು ಪೊಲೀಸ್ ಟು ಸೀಕ್ ಇಂಟರ್ಪೋಲ್ ಹೆಲ್ಪ್, ಹಾಕ್ಸ್ ಕಾಲ್ ಟು ಸ್ಕೂಲ್ ಅನ್ನೋ ತಲೆಬರಹದ ಅಡಿಯಲ್ಲಿ ಪ್ರಕಟವಾದ ವರದಿ ಅದು. ಇಲ್ಲಿ ಬೆಂಗಳೂರಿನ ಪೊಲೀಸರು ಈ ತನಿಖೆಯನ್ನ ಎಲ್ಲಿಯವರೆಗೆ ತಗೊಂಡು ಹೋಗಿದ್ದಾರೆ ಅನ್ನೋದನ್ನ ಆ ವರದಿಯಲ್ಲಿ ಹೇಳಲಾಗಿತ್ತು. ಈ ಶಾಲೆಗಳಿಗೆ ಬಂದ ಸುಳ್ಳು ಬೆದರಿಕೆ ಕರೆಗಳನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆ ತನಿಖೆಯಲ್ಲಿ ಈ ಮೇಲ್ಗಳು ಬಂದಿರೋದು ಭಾರತದಿಂದಲೇ ಬದಲಾಗಿ ವಿದೇಶಿ VPN ಅನ್ನ ಇದಕ್ಕೆ ಬಳಸಲಾಗಿದೆ ಅನ್ನೋ ಅನುಮಾನ ಪೊಲೀಸರಿಗುಂಟಾಯಿತು. ಸೊ ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ CBI ಸಹಾಯವನ್ನು ಪಡ್ಕೊಂಡಿದ್ದಾರೆ. CBIಗೆ ಮಾಹಿತಿಯನ್ನು ಕೊಟ್ಟು ಪತ್ರ ಬರೆದಿದ್ದ ಬೆಂಗಳೂರಿನ ಪೊಲೀಸರು ಇದು ವಿದೇಶದಲ್ಲಿ ಕೂತಿರುವವರ ಕೆಲಸನಾ ಅಥವಾ ಭಾರತದಿಂದಲೇ ಈ ಮೇಲ್ಗಳು ಬಂದಿವೆಯಾ ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ. ಹೀಗಾಗಿ ನಮಗೆ ಇಂಟರ್ಪೋಲ್ನ ಸಹಾಯ ಬೇಕಾಗಬಹುದು ಅಂತ ಪತ್ರ ಬರೆದು ಅದಕ್ಕೆ ಶಾಲೆಗಳಿಗೆ ಬಂದಿದ್ದ ಇಮೇಲ್ಗಳ ಎಲ್ಲ ಮಾಹಿತಿಯನ್ನ ಅಟ್ಯಾಚ್ ಮಾಡಿದ್ದಾರೆ. ಹಾಗೆ ಇದೇ ರೀತಿಯ ಪತ್ರಗಳು ಬೇರೆ ಎಲ್ಲಾದರೂ ಬಂದಿದ್ರೆ ಆ ಕುರಿತಾದ ಮಾಹಿತಿಯನ್ನು ಕೂಡ ನಮಗೆ ಕೊಡಿ ಅಂತ CBI ಅನ್ನ ಕೇಳಿದ್ದಾರೆ. ಬೆಂಗಳೂರು ಪೊಲೀಸರ ಮನವಿಯನ್ನ CBI ಪುರಸ್ಕರಿಸಿದೆ. CBI ಇಂಟರ್ಪೋಲ್ನ ಜೊತೆ ಈ ವಿಷಯವನ್ನ ಕಮ್ಯುನಿಕೇಟ್ ಮಾಡ್ತಾ ಬೆಂಗಳೂರಿಗೆ ಬಂದಿದ್ದ ಬೆದರಿಕೆ ಮೇಲ್ಗಳು ಅಮೆರಿಕ, ಜರ್ಮನಿ ಮತ್ತು ಮಲೇಷಿಯಾಗಳಿಗೆ ಕೂಡ ಕಳುಹಿಸಿಕೊಡ್ತು. ಈ ಬಗ್ಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಮಾಧ್ಯಮಗಳ ಜೊತೆ ಮಾಹಿತಿಯನ್ನು ಹಂಚಿಕೊಂಡ್ರು. ಅಲ್ಲವತ್ತು ಬಂದ ಹುಸಿ ಮೇಲ್ಗಳ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಆ ಬಗ್ಗೆ ಇದುವರೆಗೆ ಯಾವ ಸ್ಪಷ್ಟ ಉತ್ತರವೂ ಸಿಕ್ಕಿಲ್ಲ ಮತ್ತು ಆ ಪ್ರಕರಣದ ತನಿಖೆ ಏನಾಯಿತು ಅನ್ನೋ ಬಗ್ಗೆ ಇದುವರೆಗೆ ಪೊಲೀಸರು ಯಾವ ಮಾಹಿತಿಯನ್ನು ಹೊರಹಾಕಿಲ್ಲ. ಅದರ ಅರ್ಥ ಇನ್ನು ಆ ಪ್ರಕರಣವನ್ನ ಭೇದಿಸುವುದಕ್ಕೆ ಬೆಂಗಳೂರಿನ ಪೊಲೀಸರಿಗೆ ಸಾಧ್ಯ ಆಗಿಲ್ಲ ಅಂತ. ಗೆಳೆಯರೆ, ಈಗಂತೂ ಟೆಕ್ನಾಲಜಿಯನ್ನು ಬಳಸಿಕೊಂಡು ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇ ಕೂತು ಅಮೆರಿಕಾದೋ, ರಷ್ಯಾದೋ, ಜರ್ಮನಿ, ಫ್ರಾನ್ಸ್, ಕೆನಡಾ ಹೀಗೆ ಯಾವ ದೇಶದ IP ಅಡ್ರೆಸ್ ಅನ್ನು ಬೇಕಾದರೂ ಬಳಸಿ ಮೇಲ್ಗಳನ್ನ ಕಳುಹಿಸುವ ಅವಕಾಶಗಳು ಹೆಚ್ಚಿವೆ. ಈ ಹಿಂದೆ ಬೆಳಗಾವಿಯ ರಾಜಕಾರಣಿ BJPಯ ಶಾಸಕ ಜಾರಕಿಹೊಳಿ ಅವರದೊಂದು ಸಿನಿಮಾ ರಿಲೀಸ್ ಆಯ್ತಲ್ಲ, ಅದನ್ನ ರಿಲೀಸ್ ಮಾಡಿದವರು ಬೆಂಗಳೂರಲ್ಲೇ ಕೂತ್ಕೊಂಡು ರಷ್ಯಾದ IP ಅಡ್ರೆಸ್ ಅನ್ನು ಬಳಸಿದ್ರು. ಹೀಗಾಗಿನೇ ಈ ಬೆದರಿಕೆ ಮೇಲ್ಗಳನ್ನ ಕಳುಹಿಸಿದವರು ಕೂಡ ಬೇರೆ ಬೇರೆ ದೇಶಗಳ IP ಅಡ್ರೆಸ್ಗಳನ್ನ ಬಳಸಿರುವ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಬೆಂಗಳೂರಿನ ಪೊಲೀಸರು ವಿದೇಶಗಳಿಗೆ ಕೂಡ ಈ ಮೇಲ್ಗಳನ್ನ ಕಳುಹಿಸಿ ಅಲ್ಲಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೆಳೆಯರೆ, ಇಂಥ ಮೇಲ್ಗಳು, ಫೋನ್ ಕಾಲ್ಗಳು ಬಂದಾಗ ಸಾಕಷ್ಟು ಬಾರಿ ಅದು ಸುಳ್ಳಿರಬಹುದು ಅಂತ ಅನ್ಸುತ್ತಾದ್ರೂ ಪೊಲೀಸರು ಹಾಗೆ ಅಂದುಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹುಸಿ ಬಾಂಬ್ ಬೆದರಿಕೆ ಹಾಕುವ ಕಿರಾತಕರು ಆ ನಂತರ ಅದನ್ನ ನಿಜ ಮಾಡಿಬಿಟ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಹೀಗಾಗಿನೇ ಈ ರೀತಿಯ ವಿಷಯಗಳಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಸಲ್ಲದು. ಇನ್ನು ಗೆಳೆಯರೆ, ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಸ್ಫೋಟ ಇದೆಯಲ್ಲ, ಅದನ್ನ ಮತ್ತು ಅದರ ಪರಿಣಾಮಗಳನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ವರ್ಷಗಳ ಹಿಂದೆ ಮುಂಬೈಯಲ್ಲಿ ಹೇಗೆ ದುಷ್ಕರ್ಮಿಗಳು ಅಲ್ಲಿನ ಜನರನ್ನ ಭಯಭೀತಗೊಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು, ಈಗ ಅದೇ ರೀತಿಯ ಪ್ರಯತ್ನವನ್ನ ಬೆಂಗಳೂರಲ್ಲಿ ಕೂಡ ಶುರು ಮಾಡಿರೋ ಹಾಗೆ ಕಾಣ್ತಾ ಇದೆ. ನಿಮಗೆ ನೆನಪಿರಬೇಕು, 90ರ ದಶಕದಲ್ಲಿ ಮುಂಬೈನ ಜನ ಬಸ್ ಹತ್ತೋದಿಕ್ಕೆ, ರೈಲು ನಿಲ್ದಾಣಗಳಲ್ಲಿ ಕಾಲಿಡೋದಕ್ಕೆ ಕೂಡ ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿನ ರೈಲುಗಳಲ್ಲಿ ಬಾಂಬ್ ಸ್ಫೋಟಗಳಾಗ್ತಾ ಇದ್ವು. ಜನನಿಬಿಡ ಪ್ರದೇಶಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಸ್ಫೋಟಗಳು ನಡೆದು ನೂರಾರು ಮಂದಿ ಸಾವಿಗೀಡಾದ್ರು. ಹೀಗಾಗಿ ಮುಂಬೈನ ಜನ ಸಾಕಷ್ಟು ಭಯಭೀತರಾಗಬೇಕಾದ ಪರಿಸ್ಥಿತಿ ಬಂತಾದ್ರೂ ಕಾಲಕ್ರಮೇಣ ಅಲ್ಲಿನ ಜನ ಆ ಬೆದರಿಕೆಗಳಿಗೆ ಕೂಡ ಒಗ್ಗಿಕೊಳ್ಳುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಈಗ ಮುಂಬೈಯಲ್ಲಿ ಸ್ಫೋಟಗಳು, ಭಯೋತ್ಪಾದಕ ಕೃತ್ಯಗಳು ಒಂದು ಹಂತಕ್ಕೆ ಕಡಿಮೆ ಆದ ಹಾಗೆ ಕಾಣ್ತಾ ಇವೆ. ಆದ್ರೆ ಅದೇ ತರದ ಭಯ ಈಗ ಕರ್ನಾಟಕವನ್ನ ಆವರಿಸಿಕೊಳ್ತಾ ಇದೆ. ಮೊನ್ನೆಯಷ್ಟೇ CCB ಪೊಲೀಸರು ಒಂದು ಭಯೋತ್ಪಾದಕರ ತಂಡವನ್ನ ಬಂಧಿಸಿ ದೊಡ್ಡದೊಂದು ಅನಾಹುತವನ್ನು ತಪ್ಪಿಸಿದ್ರು. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು. ಈಗ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ನಡೆದಿದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಭಯೋತ್ಪಾದಕ ಚಟುವಟಿಕೆಗಳು ಕರ್ನಾಟಕದಲ್ಲಿ ಕೂಡ ಆರಂಭಗೊಂಡು ಬಿಟ್ಟುವ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ. ಹೀಗಾಗಿನೇ ಪೊಲೀಸರು ಈ ಕೃತ್ಯದಲ್ಲಿ ಭಾಗಿಯಾದವರನ್ನ ಬೇಗ ಬಂಧಿಸಿ ಇಲ್ಲಿನ ಅನುಮಾನಗಳಿಗೆ, ಭಯಗಳಿಗೆ ಒಂದಷ್ಟು ತೆರೆ ಎಳೆಯಬೇಕಾದ ಅಗತ್ಯ ಇದೆ. ಇನ್ನು ತಮಿಳುನಾಡು, ಸದ್ಯಕ್ಕೆ ತಮಿಳುನಾಡು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಅವರು ಕೂಡ ಮೇಲ್ ಬಂದಿರೋ IP ಅಡ್ರೆಸ್ಗಳನ್ನು ಹಿಡ್ಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಅಂತ ತಮಿಳು ಪೊಲೀಸರು ಹೇಳ್ತಾ ಇದ್ದಾರೆ. ವಿಪರ್ಯಾಸ ಏನು ಅಂದರೆ, ಕಳೆದ ಫೆಬ್ರವರಿಯಲ್ಲಿ ಕೂಡ ಇದೇ ಥರದ ಬೆದರಿಕೆ ಇಮೇಲ್ಗಳು 13 ಶಾಲೆಗಳಿಗೆ ಬಂದಿದ್ವು. ಆ ಬಗ್ಗೆಯೂ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೆ ಆ ಇಮೇಲ್ಗಳ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಇಂಥ ಮೇಲ್ಗಳು ಬರೀ ಬೆಂಗಳೂರು ಮತ್ತು ಚೆನ್ನೈಯಲ್ಲಿ ಮಾತ್ರ ಬರ್ತಾ ಇವೆ ಅಂತ ಅಂದ್ಕೋಬೇಡಿ. ಕಳೆದ
ಕಳೆದ ಸಾಕಷ್ಟು ವರ್ಷಗಳಿಂದ ಕೂಡ ಹುಸಿ ಕರೆಗಳು ಇಮೇಲ್ಗಳು ದೇಶದ ಸಾಕಷ್ಟು ನಗರಗಳಲ್ಲಿ ಶಾಲೆಗಳಿಗೆ ಬರ್ತಾ ಇವೆ. ದೆಹಲಿ ಅವಧಿಗಳಲ್ಲಿ ಕೂಡ ಇಂಥ ಇಮೇಲ್ಗಳು ಬಂದಿವೆ. ಈ ಬಗ್ಗೆ ದೆಹಲಿ ಪೊಲೀಸರು ಈ ಹಿಂದೆನೆ ಒಂದು ವಿಷಯವನ್ನು ಹೊರಹಾಕಿದ್ರು. ಶಾಲೆಗಳಿಗೆ ಬರುವ ಈ ಬೆದರಿಕೆ ಇಮೇಲ್ಗಳಿಗೆ ಡಾರ್ಕ್ ವೆಬ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ದೆಹಲಿ ಪೊಲೀಸರು ಹೇಳಿದ್ರು. ಸಾಮಾನ್ಯವಾಗಿ ಈ ಡಾರ್ಕ್ ವೆಬ್ ಅನ್ನ ಮಾದಕ ಪದಾರ್ಥಗಳ ಸಾಗಾಟಕ್ಕೆ, ಅಕ್ರಮ ಹಣ ವರ್ಗಾವಣೆಗೆ, ಬಿಟ್ಕಾಯಿನ್ ದಂಧೆಗಳಿಗೆ ಹಾಗೂ ಭಯೋತ್ಪಾದಕ ಕೃತ್ಯಗಳಿಗೆ ಬಳಸ್ತಾರೆ. ದೆಹಲಿಯ ಶಾಲೆಗಳಿಗೆ ಬೆದರಿಕೆ ಮೇಲ್ಗಳನ್ನ ಕಳಿಸೋದಕ್ಕೆ ಇದೇ ರೀತಿಯ ಡಾರ್ಕ್ ವೆಬ್ ಅನ್ನು ಬಳಸಲಾಗಿತ್ತು ಅಂತ ಅಲ್ಲಿನ ಪೊಲೀಸರು ಹೇಳಿದ್ರು. ಇಷ್ಟಾದ್ರೂ ಅಲ್ಲಿನ ಪೊಲೀಸರಿಗೆ ಕೂಡ ಇಮೇಲ್ ಕಳುಹಿಸಿದವರನ್ನ ಬಂಧಿಸೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ನಮ್ಮ ಬೆಂಗಳೂರಿನ ಪೊಲೀಸರು ತನಿಖೆಯಲ್ಲಿ ಸಾಮಾನ್ಯವಾಗಿ ಮುಂದಿರ್ತಾರೆ. ಟೆಕ್ನಾಲಜಿಯನ್ನು ಬಳಸಿಕೊಂಡು ತನಿಖೆ ಮಾಡೋದ್ರಲ್ಲಿ ಬೆಂಗಳೂರಿನ ಪೊಲೀಸರು ಸಿದ್ಧಹಸ್ತರು ಅಂತ ಹೇಳಲಾಗುತ್ತೆ. ಆದರೆ ಅವರಿಗೆ ಕೂಡ ಇದುವರೆಗೆ ಶಾಲೆಗಳಿಗೆ ಬಂದ ಬೆದರಿಕೆ ಕರೆಗಳ ಜಾಡನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ. ಈಗ ಚೆನ್ನೈಯಲ್ಲಿ ಅದೇ ತರದ ಘಟನೆ ನಡೆದಿದೆ. ಅಲ್ಲಾದರೂ ಪೊಲೀಸರಿಗೆ ಪಾತಕಿಗಳು ಸಿಗುತ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ರಾಮೇಶ್ವರಂ ಸ್ಫೋಟ ಹಾಗೂ ಅದರ ಬೆನ್ನಲ್ಲೇ ಚೆನ್ನೈನ ಶಾಲೆಗಳಿಗೆ ಬರ್ತಾ ಇರೋ ಬೆದರಿಕೆ ಕರೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.